ಜಸ್ಟ್ ನಮ್ಮ ಕಡೆ ಲಿಸ್ಟ್ ಅದ ಪೊಲೀಸ್ನ ಅಷ್ಟು ಜೈ ಕಿಸಾನ್ದಾಗ ಅವಾಗ ಯಾಕೆ ನಿಮ್ಗೇನು ಸಮಸ್ಯೆ ಮಾಡಿದ್ರೆ ಸಮಸ್ಯೆ ಅಂದರೆ 5,000-6,000 ಬಾಡಿಗೆ ಕೊಡ್ಸಿದ್ರು ತಗೋತೀನಿ ನಮ್ಮ ಒಳಗಡೆ ತೊಗೊಂಬಂದ್ರಿ ಅವಾಗ ಫಸ್ಟ್ ಒಂದು 2 ತಿಂಗಳೂ ಆಗಿಲ್ಲ ರೀ. ಒಂದು ಅಂಗಡಿಗೆ 16,000, 18,000 ಮತ್ತು 20,000 APC ಅದ್ರಾಗಿದ್ದು ಆ ಟೈಪ್ ಬರೀ ಒಂದು ತಿಂಗಳು ಸುಧಾ ಮಾಡಿಲ್ರಿ. ಒಂದು ಅಂಗಡಿಯಾಗ ಪೈಲ ಕಂಡೀಷನ್ ಆಗಿದ್ರಿ. ಒಂದು ಜೈ ಕಿಸಾನ್ ದಲ್ಲಾಳ್ರಿ, ಒಂದು APMC ಯಾರು ಅಂಗಡಿ ತೊಗೊಂಡ್ರ ಅವ್ರು ಇಬ್ಬರು ಬೇಕಂತೆ. ಆಮೇಲೆ ಅವ್ರು ಏನು ಮಾಡಿದ್ರಿ, ಒಂದು ಅಂಗಡಿಯಾಗ 4 ಮಂದಿ ಒಂದು ಅಂಗಡಿದಾಗ 1 ಲಕ್ಷ ಹೊರಗೆ ತೊಗೊಂಡ್ರಿ. ಅವಾಗ ಅನಂತ್ ಪಾಟೀಲ್ ಅಂತ ಚೇರ್ಮನ್ ಇದ್ರಿ. ಆಮೇಲೆ ಮತ್ತಿಕೋ ಬಾಡಿ ಮೆಂಬರ್ ಇವರೆಲ್ಲರೂ ಕೂಡ ನಮ್ಮ ಬಾಡಿ ಮೆಂಬರ್ ತೊಗೊಂಡ್ ಕೇಸ್ ಇಲ್ಲದೆ ಒಂದು ಠರಾವ್ ಪಾಸ್ ಮಾಡಿದ್ರಿ. ನಮ್ಮ 11 ಮಂದಿದ ಅವ್ರ 11 ಮಂದಿ ಬಾಡಿದ ಎಲ್ಲ ಠರಾವ್ ಪಾಸ್ ಆಗಿದ್ರಿ. ಹಿಂಗೆ ಆಗ್ತಿದೆ ಅಂತ ಆ ಪ್ರಕಾರ ಏನೂ ಆಗಿಲ್ಲ ಸರ್. ಬರೀ ಇದು ಅಂಗಡಿ ಮಾರ್ಕೆಟ್ ಏನು ಈಗ ಚಾಲು ಐತಲ್ಲ ಅವಾಗಿಂದ ಬರೀ ಅಡುಗೆ ತಿನ್ನೋ ಸಂಬಂಧ ಇವಾಗ ಅಂಗಡಿ 2-3 ಬೇರೆ ಬೇರೆ ಹೆಸರು ತೊಗೊಂಡ ಅಥೋ ಸಂಬಂಧ ಇದು ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಮೇಜರ್ ಇದೈತೆ ಸರ್. ಈಗ ನೋಡ್ರಿ ನಾವೀಗ ಜೈ ಕಿಸಾನ್ ಆ ಕಡೆ ಮಾಡತ್ತೀವಿ. APMC ಎಲ್ಲ ಅಂಗಡಿ ಎಲ್ಲ ಇದೆಲ್ಲ ಚಲೋ ಐತೆ, ಎಲ್ಲ ರೋಡ್ ಐತೆ, ಎಲ್ಲ ಫೆಸಿಲಿಟಿ. ಇಲ್ಲೇ ರೈತ ಮತ್ತು ಇಲ್ಲೇ ಗಿರಾಕ್ ಯಾಕೆ ಬರಕ್ಕೆ ಇಲ್ಲ? ಪ್ರಾಕ್ಟಿಕಲ್ ಹೇಳ್ತೇನೆ ಸರ್. ನಾವು ಅವ್ರದಿನ ನುಕ್ಸಾನ್ ಮಾಡೋದು ನಮ್ದು ಇದು ಆಗ್ಬೇಕು ಹಂಗಿಲ್ಲ. ಪ್ರಾಕ್ಟಿಕಲ್ ಹೇಳ್ತೇನೆ ಸರ್. ಇಲ್ಲೇ ನೋಡ್ರಿ ಈಗ ಅಲ್ಲೇ ಮುದ್ದಾಗ ನಾವು ಮಾಡತ್ತೇವೆ, ರಸ್ತೆ ಮೇಲೆ ಮಾಡತ್ತೇವೆ. ರೈತ ಅಲ್ಲೇ ಬರತ್ತ, ಗಿರಾಕ್ ಅಲ್ಲೇ ಯಾಕೆ ಬರತ್ತ, ಇಲ್ಲೇ ಯಾಕೆ ಬರಾಕ್ತಾರಿಲ್ಲ? ಇದ್ರಾಗ ವಿಚಾರ ಮಾಡಿ ಸರ್. ನಮ್ಮ ಈಗ ಸಂಡೇ ಮಾರ್ಕೆಟ್ APMC ಹಿಂದಿನ ಆಫೀಸ್ ಹಿಂದಿನ ಬಾಜು 200 ಮಂದಿ ನಾವೇನು ಅದೇನ್ರ ಸರ್. ರೋಡ್ ಮೇಲೆ ಎಲ್ಲರ ಸಣ್ಣ ಕಟ್ಟಿ ಮೇಲೆ ಎಲ್ಲ ದಂಧೆ ಮಾಡತ್ತಾರೆ. ಅಲ್ಲೇ ರೈತ ಬರತ್ತ, ಅಲ್ಲೇ ಗಿರಾಕ್ ಬರತ್ತ. ಇದು ಯಾಕೆ ಹೊಟ್ಟೆ ಕಿತ್ತು ಮಾಡತ್ತಾರೆ? ನಾವು ಅದು ಹೇಳ್ತೇವೆ. ಫಸ್ಟ್ ನಾವು ಇಲ್ಲೇ ಜಾಗ ಬಿಡೋದು ಅವಾಗ ಜಾಗ ಆಮೇಲೆ ನಾವು ಬಿಲ್ಡಿಂಗ್ ಕಟ್ಟಿದ್ರಿ. ಗೌರ್ಮೆಂಟ್ ಬಂದು ಎಲ್ಲಾರ್ದು 10,000, 20,000, 2,000 ರೊಕ್ಕ ಕಟ್ ಕೇಸ ಮಾರ್ಕೆಟ್ ಮಾಡಿದ್ರಿ. ಅಫಿಷಿಯಲಿ ಎಲ್ಲ ಇದು ಕಾಯ್ದೆಯಲ್ಲಿ ಆಗಿದ್ದು. ಅದನ್ನು ಮೇಲೆ ಇಲ್ಲಿಗಲ್ ಅಂತ ನಮ್ದು ಎಲ್ಲರದ್ದು ಒಂದು ಜಾಗ ವ್ಯವಸ್ಥೆ ಮಾಡಿ ಒಂದು ಜಾಗ. ಇದು ಸುಮ್ಮನೆ ಹೇಳೋದೇ ಬ್ಯಾಡ್ರಿ, ಇಲ್ಲೇ ಆಯ್ತಾ ಅಲ್ಲೇ ಐತಾ ಅಲ್ಲೇ ಐತೆ ಅಂತ ಅದು ಆಗಂಗಿಲ್ಲ ಸರ್. ಯಾಕಂದ್ರೆ ಈಗ ರೈತ ಎಲ್ಲರದ್ದು ಪರಿಚಯ ಅವ್ರ ಅಂಗಡಿಗೆ ಹೋಗ್ತಾರೆ, ಅವ್ರ ಗಿರಾಕ ಅವ್ರ ಕಡೆ ಹೋಗ್ತಾರೆ ಸರ್. ಇವ್ರ ಬರೀ 2-3 ಅಂಗಡಿ ತಗೊಂಡಾರ. ಅವಾಗ 1 ಲಕ್ಷ ರೂಪಾಯಿ ಬಾಡಿಗೆ ತಿಂದಾರ. ಈಗ ಬಾಡಿಗೆ ತಿನ್ನೋದು ಬೇಕಂತ ಎಲ್ಲ ಬೇರೆ ಏನಿಲ್ಲ. ಹಂಗೆ ರೈತ ಯಾಕೆ ಬರ್ತಿದ್ರು ನಮ್ಮ ಕಡೆ? ಈಗ ಸಂಡೇ ಮಾರ್ಕೆಟ್ ಒಳಗೆ ಜಾಗ ಏನಿಲ್ಲ, ರೋಡ್ ಅದ, ಗಾಡಿ ಹೋಗಂಗಿಲ್ಲ. ಒಂದು 10 ಗಾಡಿ ಕೈ ಗಾಡಿಗೂ ಸುದ್ದ ಹೋಗಂಗಿಲ್ಲ ಸರ್. ಆದ್ರೂ ರೈತ ಅಲ್ಲೇ ಬರತ್ತಾರೆ, ಗಿರಾಕೂ ಅಲ್ಲೇ ಬರತ್ತಾರೆ ಸರ್. ಯಾಕೆ ಬರತ್ತಾರೆ ಸರ್? ಹಾಂ ಕೇಳಿ ಸರ್. ಸಿ ಬ್ಲಾಕ್ ನಿಮಗೆ ಕೊಡ್ತೀನಿ ಅಂದ್ರೆ ಅದ್ರಾಗ 23 ಅಂಗಡಿ ಇದ್ದು ಸರ್. ಬರೀ ಲಿಸ್ಟ್ ಐತೆ ನಮ್ಮ ಕಡೆ ಅವಾಗ ಕೊಟ್ಟಿದ್ದ. ಇಲ್ಲೇ 21 ನಿಮಿಷ. ಹಾಂ ಹೇಳಿ ಸರ್. ಅದ್ರಾಗ ಎಷ್ಟು ನಮ್ಗೆ ಬ್ಯಾಲೆನ್ಸ್ ಅಷ್ಟು ಹೇಳ್ರಿ. ನಮಗೆ ಅವಾಗ ಬ್ಯಾಲೆನ್ಸ್ ಎಷ್ಟು ಅಷ್ಟು ಹೇಳ್ರಿ ಸರ್. ಎದುರುಗಡೆ ಒಂದು ಹಾಡುವಾಗಿ ಇರೋಲ್ಲ, ಅದರಲ್ಲಿ ಕೂಡ 4 ಅಂಗಡಿ ಇದ್ದಾವೆ. ಅದರಲ್ಲಿ 29 ಅಂಗಡಿ 33 4 ಅಂಗಡಿ ಆಗಿತ್ತು. ಅವು ಬಿಟ್ಟು 29 ಕೊಟ್ಟಿದ್ರು. ಅವಾಗ ನಾವು ಇದನ್ನು ಪೂರ ತಗೋತೀವಿ 23 ಅಂಗಡಿ. ಅಲ್ಲಿದ್ರು ಲೈನ್ ಪೂರ ಅದರಲ್ಲಿ ಒಂದು 15 ಅಂಗಡಿ ತಗೋತೀವಿ. ನಮಗೆ ಬಾಡಿಗೆಲೆ ಕೊಡ್ರಿ ಅಂತ ಹೇಳಿದ್ವಿ. ಹ್ಞೂ ಅಂತ ಹೇಳಿದ್ರೆ ನೀವು ಒಪ್ಕೊಂಡ್ರು. ಅವಾಗ ಸತೀಶ್ ಸಾವ್ಕಾರ ಬಂದಿದ್ರು, MLA ಕಮಿಷನರ್ ಬಂದಿದ್ರು, ಇವ್ರು ಎಲ್ಲರೂ ಬಂದಿದ್ರು. ಎಲ್ಲರ ಮುಂದೆ ಕೂಡಿದ್ರು, ಮಾತುಕತೆ ಹೋಯಿತು, ಅಗ್ರಿಮೆಂಟ್ ಮಾಡಿದ್ರು. ಅದಾದ ಒಂದು ತಿಂಗಳದೊಳಗಾಗಿ ಇವನ್ನೆಲ್ಲ ಇಲ್ಲಿ ಟೆಂಡರ್ ತೆಗೆದ್ರು. ಇವ್ರು ಟೆಂಡರ್ ಮಾಡಿಕೆರ್ನಂತೆ ಆ್ಯಕ್ಷನ್ಗೆ ಇದು ಇಟ್ಟರು. ಇವ್ರು ನಮಗೆ ಸಫಿಷಿಯೆಂಟ್ ಇಲ್ಲ. ಆ್ಯಕ್ಷನ್ದಾಗ ನಾವು ತೊಗೋಬೇಕಾದ್ರೆ ಒಂದು 30 ಮಂದಿ ತೊಗೊಂಡಿವಿ, 50 ಮಂದಿ ತೊಗೊಂಡು ಬಾಕಿದ ಜನ ನಮಗೆ ಹೋಗಲಿಕ್ಕೆ ನಮಗೆ ಅವಕಾಶ ಇಲ್ಲಿ. ನಮ್ಮ ಬಾಕಿ ವ್ಯಾಪಾರಸ್ಥರಲ್ಲಿ ಹೋಗಬೇಕು. ಆ ಉದ್ದೇಶಕ್ಕಾಗಿ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿಲ್ಲ. ಇದರಲ್ಲಿ ಟೆಂಡರ್ದಲ್ಲಿ 23 ಅವಾಗಿದ್ದು ಸರ್. ಈಗಿಲ್ಲ, ಅವಾಗಲೇ ಸರ್ ಲಿಸ್ಟ್ ಕೊಟ್ಟಿದ್ರಲ್ಲ ಅವಾಗ 23 ಇದ್ದು. ಬರೀ ಬಾಡಿಗೆ ತಿನ್ನೋ ಸಂಬಂಧ ತಗೊಂಡಾರ ಸರ್. ಬ್ಯಾರೆ ಏನಿಲ್ಲ. ಇದು ಮಾರ್ಕೆಟ್ ಆಗೋದ ಕಾರಣ ಬರೀ 10 ಮಂದಿ ಅಷ್ಟೇ ಇರ್ಬೇಕಿದ್ರಾಗ ದಂಧೆ ಖರೆ ಮಾಡೋರ. ಬಾಕಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರೆ. ಬಾಡಿಗೆ ಸಿಕ್ತೈತೆ 50,000 ತಿಂಗಳ ಬಾಡಿಗೆ ತೊಗೊಂಡು ಮನೆ ಹಾಕೊಂಡ್ರು. ಇದು ಕೆಲಸ ಆಯ್ತು. ಅದ್ರ ಸಂಬಂಧ ಇದು ಮಾರ್ಕೆಟ್ ಫೇಲ್ ಆಗಿದೆ. ಒಂದು ರೀಸನ್ ಹೇಳ್ತೇನೆ ಸರ್, ಪ್ರಾಕ್ಟಿಕಲ್ ಹೇಳ್ತೇನೆ ಸರ್. ನಾವು ಮಾತಾಡ್ತೀವಿ ಪರ್ಮಿಷನ್ ಪತ್ರ ಮಾತಾಡ್ತೀವಿ. ಆಮೇಲೆ ಇನ್ನೊಂದು ಸರ್ ಇಲ್ಲ ಅವ್ರು ಮಾತಾಡ್ತಾರೆ. ಅವ್ರದ್ದು ಮುಗಿಲ್ತಲ್ಲ ಅವ್ರು ಏನಿದೆ
ಒಂದು ಸೈಡ್ ನಿಮ್ದು ಇವ್ರ ತಕರಾರು ಏನಿದೆ ಅದು ಸೌಹಾರ್ದಿತವಾಗಿ ಬಗೆಹರಿಬೇಕು. ಜೈ ಕಿಸಾನ್ದವರು ಪ್ಲಸ್ ಇಲ್ಲಿರೋರು ಇಬ್ಬರದ್ದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಪರಿಶೀಲನೆ ಮಾಡಿ ನಾವು ಲೋಕಲ್ MLA ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಸೇರಿ ಎಲ್ಲ ವಿಚಾರ ಮಾಡಿ ಒಂದು ಸಮಸ್ಯೆ ಇತ್ಯರ್ಥ ಮಾಡ್ತೀವಿ. ಅವ್ರು ಸುಮ್ಮನೆ ಜಗಳ ಆಡಬಾರ್ದು, ವ್ಯಾಪಾರನೂ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು, ರೈತರಿಗೆ. ಆ ವಿಚಾರ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನೂ ಏನು ಕಡಿಮೆ ಇದ್ದರೂ ಇನ್ನೂ ಎಷ್ಟೇ ಕೋಟಿ ಹೋದರೂ ಕಡಿಮೆ ಖರ್ಚು ಮಾಡಿ ಅವ್ರಿಗೆ ಮಾಡಿಕೊಡ್ತೀವಿ. ಸರಿ, ಸಂಡೇ ಮಾರ್ಕೆಟ್ನ ಬರೀ ರೈತರಿಗೆ ಅಷ್ಟೇ ಮಾರಾಟಕ್ಕೆ ಮಾಡಬೇಕು ಅಂತ ಇವರೆಲ್ಲ ಎಲ್ಲರೂ ರೈತರೇ. ಯಾರು ರೈತರಲ್ಲ, ಟ್ರೇಡ್ ಲೈಸೆನ್ಸ್ದವರು ರೈತರೇ, ಕಮಿಷನ್ ಏಜೆಂಟರು ರೈತರೇ. ಪಾಪ ಯಾರಾದರೂ ಕಾಯಿಪಲ್ಯ ತೊಗೊಂಡ್ಬರ್ತಾರೆ, ಮಾರ್ತಾರೆ, ಮಾರ್ಕೊಂಡು ಹೋಗ್ತಾರೆ, ಅವ್ರಿಗೂ ವ್ಯವಸ್ಥೆ ಮಾಡಲೇಬೇಕು. ಶೀಘ್ರದಲ್ಲಿ ತಾರ್ಕಿಕ ಅಂತ್ಯ ಕಾಣುತ್ತೆ ಸರ್. ನಿಮ್ಮದು ಕೇಂದ್ರ ಸರ್ಕಾರದ ಖಾಸಗಿ ಊರುಗಳನ್ನು ಮಾಡಿದ್ರು. ಈಗ ಖಾಸಗಿ ಮಾರುಕಟ್ಟೆಗೆ ಏನು ನಮ್ಮ ವಿರೋಧ ಮಾಡಿದ್ರು. ಕಾಯ್ದೆ ಏನಿದೆ ಹಿಂದಕ್ಕೆ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶ ಡಿಮಾಂಡ್ ಮಾಡ್ತಾ ಇದ್ದಾರೆ. ಖಾಸಗಿ ಮಾರ್ಕೆಟ್ ಅಂತೂ ಮಾಡಕ್ ಬರೋದಿಲ್ರಿ. APMC ಪರ್ಮಿಷನ್ ತಗೊಂಡವ್ರು ಸಬ್ ಮಾರ್ಕೆಟ್ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಅವಕಾಶ ಇಲ್ಲ.